ಎರಡು ಗಿಳಿಗಳ ಕತೆ. ಬಹಳ ವರ್ಷಗಳ ಹಿಂದೆ ಧನ್ವಂತರಿ ಎಂಬ ಒಂದು ಹಳ್ಳಿಯಲ್ಲಿ ಬೇಟೆಗಾರನೊಬ್ಬ ಕಾಡಿನಿಂದ ಎರಡು ಗಿಳಿಮರಿಗಳನ್ನು ತಂದು ಸಾಕುತ್ತಿದ್ದನು. ಒಂದು ಗಿಳಿಮರಿ ರೆಕ್ಕೆ ಬಲಿಯುತ್ತಲೇ ಹೇಗೋ ತಪ್ಪಿಸಿಕೊಂಡು ಹಾರಿ ಹೋಯಿತು. ಅದು ಒಂದು ಸುಂದರವಾದ ಪರಿಸರವನ್ನು ಹೊಂದಿದ ಋಷಿಯ ಆಶ್ರಮದಲ್ಲಿ ವಾಸಿಸತೊಡಗಿತು. ಇನ್ನೊಂದು ಗಿಳಿ ಬೇಟೆಗಾರನ ಜೊತೆಯಲ್ಲೇ ಉಳಿಯಿತು. ಬೇಟೆಗಾರ ಸಾಮಾನ್ಯನಾಗಿರಲಿಲ್ಲ. ಅವನು ಕಾಡಿನಲ್ಲಿರುವ ದರೋಡೆಕೋರರೊಡನೆ ಸ್ನೇಹವನ್ನು ಬೆಳೆಸಿದ್ದನು. ಅವರಿಗೆ ಅವನ ಮನೆ ತಂಗುದಾಣವಾಗಿತ್ತು. ಅವರು ಬೇಟೆಗಾರನ ಮನೆಯಲ್ಲಿ ಕುಳಿತು ಹೊಂಚು ಹಾಕುತ್ತಾ ದಾರಿ ಹೋಕರನ್ನು ದರೋಡೆ ಮಾಡುತ್ತಿದ್ದರು ಹಾಗೂ ಕೊಲ್ಲುತ್ತಿದ್ದರು. ಅವರು ಯೋಚಿಸುವ ಕಾರ್ಯಗಳಿಗೆ ಬೇಟೆಗಾರನ ಬೆಂಬಲ ಸಂಪೂರ್ಣವಾಗಿತ್ತು. ದರೋಡೆಕೋರರು ದಾರಿಯಲ್ಲಿ ಸಾಗುವ ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದರು. ಹೊಡಿ, ಬಡಿ, ಕೊಲ್ಲು, ಒಡವೆಗಳನ್ನು, ಹಣವನ್ನು ಕಸಿದುಕೋವೆ ಎಂದೆಲ್ಲ ಕಿರುಚುತ್ತಿದ್ದರು. ಬೇಟೆಗಾರನ ಮನೆಯಂಗಳದಲ್ಲಿದ್ದ ಪಂಜರದ ಗಿಳಿ ಈ ಮಾತುಗಳನ್ನು ಸದಾ ಕೇಳುತ್ತಾ ತಾನು ಸಹ ಇದನ್ನೇ ಕಲಿತುಕೊಂಡಿತ್ತು. ಇತ್ತ ಸಾಧು ಸಂತರ ಆಶ್ರಮದಲ್ಲಿ ಬೆಳೆದ ಇನ್ನೊಂದು ಗಿಳಿ ಅಲ್ಲಿ ನಡೆಯುವ ಭಜನೆ, ಧಾರ್ಮಿಕ ಪ್ರವಚನ, ಅತಿಥಿಗಳೊಡನೆ ಆಶ್ರಮವಾಸಿಗಳು ತೋರುತ್ತಿದ್ದ ಸದ್ವರ್ತನೆ ಮೊದಲಾದವುಗಳನ್ನು ದಿನವೂ ನೋಡುತ್ತಿತ್ತು, ಕೇಳುತ್ತಿತ್ತು. ಅದು ನಲ್ನುಡಿಗಳನ್ನೇ ಕಲಿಯಿತು. ಒಮ್ಮೆ ಬೇಟೆಗೆ ಹೊರಟಿದ್ದ ರಾಜ ದಾರಿ ತಪ್ಪಿ ಆ ಬೇಟೆಗಾರನ ಮನೆಯ ಬಳಿ ಬಂದನು. ಕೂಡಲೇ ಆ ಗಿಳಿಯ ಅಗೋ ಯಾವನೋ ಶ್ರೀಮಂತ ಬಂದಿದ್ದಾನೆ, ಅವನನ್ನು ಹೊಡಿ, ಬಡಿ, ಕೊಲ್ಲು, ಅವನ ಒಡವೆ ಸಂಪತ್ತನ್ನ ಕಸಿದುಕೋವೆ ಎಂದು ಕಿರುಚತೊಡಗಿತು. ಅದನ್ನು ಕೇಳಿ ಬೇಟೆಗಾರನು ಹೊಂಚು ಹಾಕುತ್ತಿದ್ದ ದರೋಡೆಕೋರರು ತಪ್ಪಿಸಿಕೊಂಡು ಓಡಲು ನೋಡಿದರು. ರಾಜನನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಸೈನಿಕರು ಅವರನ್ನು ಹಿಡಿದು ಬಂಧಿಸಿದರು. ರಾಜನೊಬ್ಬನೇ ಮುಂದೆ ಸಾಗಿ ಋಷಿಯ ಆಶ್ರಮದ ಬಳಿ ಬಂದನು. ಅಲ್ಲಿದ್ದ ಗಿಳಿ ಇಂಪಾದ ಕಂಠದಿಂದ, ಬನ್ನಿ ಮಹಾಶಯರೇ, ವಿಶ್ರಮಿಸಿಕೊಳ್ಳಿ, ಕುಳಿತುಕೊಂಡು ಹಣ್ಣು ಹಾಲು ಸೇವಿಸಿ ಎಂದು ನಲ್ನುಡಿಗಳಿಂದ ಸ್ವಾಗತಿಸಿತು. ಬಳಿಕ ದೇವರನ್ನು ಸ್ತುತಿಸಲಾರಂಭಿಸಿತು. ರಾಜ ಋಷಿಯ ಆಶ್ರಮದಲ್ಲಿ ದಣಿವಾರಿಸಿಕೊಂಡು ಹಿರಿಯ ಸನ್ಯಾಸಿಗಳನ್ನು ಕುರಿತು, ಕೆಲ ಸಮಯದ ಹಿಂದೆ ನಾನೊಬ್ಬ ಬೇಟೆಗಾರನ ಮನೆಯ ಬಳಿ ಹೋಗಿದ್ದೇನು. ಅಲ್ಲಿದ್ದ ಗಿಳಿ ನನ್ನನ್ನು ಹೊಡೆದು ಕೊಂದು ಹಾಕುವಂತೆ ಅರಚಿಕೊಂಡಿತು. ನಾನು ಅಲ್ಲಿದ್ದ ಕಳ್ಳ ಖದೀಮರನ್ನು ಹಿಡಿದು ಹಾಕಲು ಆ ಗಿಳಿಯೇ ಕಾರಣ. ಇಲ್ಲೂ ಒಂದು ಗಿಳಿ ಇದೆ. ಅದರ ಮಾತುಗಳು ಎಷ್ಟು ಮಧುರವಾಗಿವೆ. ಹಾಡಿನಲ್ಲಿ ಭಕ್ತಿ ಭಾವ ತುಂಬಿದೆ. ಅದು ಗಿಳಿ, ಇದು ಗಿಳಿ, ಏಕಿಷ್ಟು ವ್ಯತ್ಯಾಸ ಎಂದು ಪ್ರಶ್ನಿಸಿದನು. ವೃದ್ಧ ಮುನಿಗಳು ನಗುತ್ತಾ, ಅವುಗಳು ನಮ್ಮ ಮಕ್ಕಳಂತೆ ಮಹಾರಾಜ. ಪರಿಸರದ ಪ್ರಭಾವದಿಂದ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಿನ್ನ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಒದಗುವಂತೆ ಎಚ್ಚರವಹಿಸುವೆ ಎಂದು ಹೇಳಿದರು. ಪರಿಸರವು ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಧನ್ಯವಾದಗಳು.